ನೀನು ಇದಕ್ಕೆ ನಿನ್ನ ಪಾದಯಾತ್ರೆಗೆ ಉತ್ತರ ಹೇಳಬೇಕು ಅಂತ ಹೇಳಿ ಒತ್ತಾಯಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಇಷ್ಟೊತ್ತಾದರೂ ಕೂಡ ಸಮಯದಲ್ಲಿ ಕೂತು ನಮಗೆ ಬೆಂಬಲವನ್ನು ವ್ಯಕ್ತಪಡಿಸಿದ ಎಲ್ಲ ಸಭಿಕರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ತಿಳಿಸ್ತಾ, ಇವತ್ತು ಈ ಕಾರ್ಯಕ್ರಮಕ್ಕೆ ಶಾಸಕರಾದಂತಹ ಸನ್ಮಾನ್ಯ ಭೀಮಣ್ಣ ನಾಯ್ಕ ಅವರು, ಅಶೋಕ್ ಮಂಗೂರೂರವರು, ಮುಖಂಡರಾದ ಬಚ್ಚ ರಾಮಯ್ಯ ಅವರು, ವೇದಿಕೆ ಮೇಲೆ ಅನೇಕ ಗಣ್ಯರು ಭಾಗವಹಿಸಿದರೆ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನ ತಿಳಿಸಿ, ನಾಳೆಯ ಕಾರ್ಯಕ್ರಮ ರಾಮನಗರದಲ್ಲಿ ಬೆಳಿಗ್ಗೆ 11 ಗಂಟೆಗೆ ಕಾರ್ಯಕ್ರಮ ಇದೆ. ಇದೇ ರೀತಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ. ನಾವು ಮುಖಂಡರುಗಳೆಲ್ಲ ಕೂಡ ಭಾಗವಹಿಸಬೇಕು ಅಂತ ಮನವಿಯನ್ನ ಮಾಡ್ತಾ, ಎಲ್ಲರಿಗೂ ಕೂಡ ಮಾಧ್ಯಮ ಸ್ನೇಹಿತರಿಗೆ ಈ ಒಂದು ಕಾರ್ಯಕ್ರಮವನ್ನ ಇಷ್ಟೊಂದು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದಂಥವ್ರಿಗೆ ಮತ್ತೆ ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟವ್ರಿಗೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ತಿಳಿಸಿ, ಈ ಒಂದು ಸಮಾರಂಭಕ್ಕೆ ಯಶಸ್ವಿ ಕಾರಣಕರ್ತರಂತ ಆನೇಕಲ್ನ ಎಲ್ಲ ಮತದಾರ ಬಂಧುಗಳಿಗೆ, ಆನೇಕಲ್ನ ಶಾಸಕರಾದಂತಹ ಶಿವಣ್ಣನವರಿಗೆ, ನೆಲಮಂಗಲದ ಶ್ರೀನಿವಾಸ್ ಅವರು ಮತ್ತು ಅವರ ತಂಡಕ್ಕೆ, ಆರ್.ಆರ್. ನಗರದ ಹನುಮಂತರಾಯನವರು ಮತ್ತು ಕುಸುಮಾರ್ ಅವರಿಗೆ, ಅವರೆಲ್ಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರುಗಳಿಗೆ, ಸೈಟ್ನ ರಮೇಶ್ ಅವರು ಮತ್ತು ಅವರೆಲ್ಲ ತಂಡದವರಿಗೆ, ಬೆಂಗಳೂರು ಸೌತ್ನ ಆರ್.ಕೆ. ರಮೇಶ್ ಅವರು ಮತ್ತು ಅವರ ತಂಡಕ್ಕೆ, ಎಲ್ಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರುಗಳು, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರುಗಳಿಗೆ, ಪದಾಧಿಕಾರಿಗಳಿಗೆ ನಾವು ಧನ್ಯವಾದಗಳು ಹೇಳಿ, ನಾಳೆ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ, ಮುಖ್ಯವಾಗಿ ನಮ್ಮ ಯಾವಾಗಲೂ ಶಾಸಕರಾದಂತಹ MP ಸುರೇಶ್ ಅವರಿಗೆ 24 ಗಂಟೆಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿಕೊಟ್ಟಂತ ಸುರೇಶ್ ಅವರು ಕೂಡ ಧನ್ಯವಾದ ಹೇಳ್ತಾ ಇದ್ದೀವಿ. ದಯಮಾಡಿ ಮುಖಂಡರುಗಳು ಈಗಲ್ ಟನ್ನಿಗೆ ಬರಬೇಕು, ಊಟದ ವ್ಯವಸ್ಥೆ ಮಾಡಲಾಗಿದೆ ಅಂತ ಹೇಳಿ ಮನವಿ ಮಾಡ್ತಾ ಇದ್ದೀವಿ. ಅವ್ರಿಗೆಲ್ಲ ಮುಖಂಡರುಗಳಿಗೆ, ವೇದಿಕೆ ಮೇಲೆ ಇರ್ತಕ್ಕಂಥ ಮುಖಂಡರುಗಳಿಗೆ